ನಮಸ್ಕಾರ, ಶುಭೋದಯ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್. ನಾನಿವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲಿಗೆ ನಿಮಗೊಂದು ಆಫರ್ ಕೊಡ್ತಿದ್ದೇನೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ನಾನು ಕೇಳುವ ಸಿಂಪಲ್ ಪ್ರಶ್ನೆಗೆ ಉತ್ತರ ಹೇಳುವವರಿಗೆ ಕನ್ನಡದ ಪುಸ್ತಕವೊಂದನ್ನು ನಿಮ್ಮ ವಿಳಾಸಕ್ಕೆ ಉಡುಗೊರೆಯಾಗಿ ಕಳುಹಿಸಿಕೊಡಲಾಗುವುದು. ನೀವು ಮಾಡಬೇಕಾಗಿದ್ದು ಇಷ್ಟೇ: ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಬೆಲ್ ಐಕಾನ್ ಒತ್ತಬೇಕು ಹಾಗೂ ಉತ್ತರದೊಂದಿಗೆ ತಮ್ಮ ವಿಳಾಸವನ್ನು ಸಹ ನೀಡಿ. ಈ ಆಫರ್ ಅಕ್ಟೋಬರ್ 2024ರವರೆಗೆ ಮಾತ್ರ. ಉತ್ತರ ಕೊಡೋದು ಮರಿಬೇಡಿ. ಬನ್ನಿ ನಾವು ನೋಡಿ ತಿಳ್ಕೊಳ್ಳೋಣ ಮೈಸೂರು ಜಂಕ್ಷನ್ ರೈಲ್ವೆ ನಿಲ್ದಾಣದ ಬಗ್ಗೆ. ಮೈಸೂರು ಜಂಕ್ಷನ್ ರೈಲ್ವೆ ನಿಲ್ದಾಣ ಸದರ್ನ್ ವೆಸ್ಟರ್ನ್ ರೈಲ್ವೆ ಝೋನ್ಗೆ ಬರ್ತದೆ. 1870ರಲ್ಲಿ ಅಂದರೆ 154 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಆದರೆ ನಿಲ್ದಾಣದಲ್ಲಿರುವ ಸುಂದರ ಕಟ್ಟಡವನ್ನು 1940ರಲ್ಲಿ ಕಟ್ಟಲಾಯಿತು. ಅಲ್ಲಿ 6 ಟ್ರ್ಯಾಕ್ಗಳಿವೆ. ಏಕಕಾಲದಲ್ಲಿ 6 ಟ್ರೈನ್ಗಳು ನಿಲ್ಲಬಹುದು. ನಿಲ್ದಾಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಕ್ಲೀನಿನೆಸ್ ಅಂದರೆ ಮೈಸೂರು ಜಂಕ್ಷನ್ ರೈಲ್ವೆ ಸದಾ ಮುಂಚೂಣಿಯಲ್ಲಿ ಇರ್ತದೆ ಅಂದರೆ ತಪ್ಪಾಗಲಾರದು. ಸಮುದ್ರ ಮಟ್ಟದಿಂದ 760 ಮೀಟರ್ ಅಂದರೆ 2490 ಅಡಿ ಎತ್ತರದಲ್ಲಿದೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ 920 ಮೀಟರ್ ಎತ್ತರದಲ್ಲಿದ್ದರೆ ಬೆಂಗಳೂರು ನಿಲ್ದಾಣಕ್ಕಿಂತ 160 ಮೀಟರ್ ಕೆಳಮಟ್ಟದಲ್ಲಿ ಇದೆ. ಮೈಸೂರು ಜಂಕ್ಷನ್ನಿಂದ ಹೊರಡುವ ಟ್ರ್ಯಾಕ್ಗಳೆಲ್ಲವ ಬ್ರಾಡ್ಗೇಜ್ ಟ್ರ್ಯಾಕ್ಗಳಾಗಿವೆ. ಇಲ್ಲಿಂದ ಚಾಮರಾಜನಗರ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಬೆಂಗಳೂರು ಕಡೆಗೆ ಹೊರಡುವ ರೈಲುಗಳು ಬಂದು ಹೋಗುವವು. ನೀವು ನೋಡುತ್ತಿರುವುದು ನಿಲ್ದಾಣದ ಮುಖ್ಯ ದ್ವಾರದಲ್ಲಿ ಇರುವ ಗಡಿಯಾರದ ಗೋಪುರ. ಮುಖ್ಯ ದ್ವಾರದಲ್ಲಿ ನೀವು ತಿಳಿಯದ ಅಥವಾ ತಿಳಿದಿದ್ದರೂ ಹೆಚ್ಚಿನವರಿಗೆ ಗೊತ್ತಿಲ್ಲದ ವಿಷಯವೊಂದಿದೆ. ಮುಂದೆ ನಿಮಗೆ ಅದನ್ನು ತಿಳಿಸಿಕೊಡುವವನಿದ್ದೇನೆ. ರಾತ್ರಿ ಹೊತ್ತು ಮೈಸೂರು ಜಂಕ್ಷನ್ ನಿಲ್ದಾಣ ಹೇಗಿರುತ್ತೆ ಎಂಬುದನ್ನು ತಮಗೆ ತೋರಿಸಬೇಕೆಂಬ ಬಯಕೆಯಿಂದ ಮತ್ತೊಮ್ಮೆ ನಿಲ್ದಾಣಕ್ಕೆ ಬಂದಿದ್ದೇನೆ. ಐ ಲವ್ ಮೈಸೂರು. ಪ್ರವಾಸಿಗರು ನಿಂತು ಸೆಲ್ಫಿ ತೆಗೆದುಕೊಳ್ಳದೆ ಹೋಗೋದಿಲ್ಲ. ಇದೊಂದು ಆಕರ್ಷಣೀಯ ಸೆಲ್ಫಿ ಸ್ಪಾಟ್ ಆಗಿದೆ. ರಾತ್ರಿ ಹೊತ್ತು ಬೆಳಕಿನಲ್ಲಿ ನಿಲ್ದಾಣವನ್ನು ನೋಡ್ತಾ ನಿಂತ್ಕೊಂಡ್ರೆ ಅದರ ಮಜನೇ ಬೇರೆ. ಅದರ ಬೆಳಕಿನ ಅಂದ ಮನಸ್ಸಿಗೆ ಮುದ ನೀಡ್ತದೆ. ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ರೈಲ್ವೆ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದರಲ್ಲಿ ನಾನು ಓದಿದ ನೆನಪು, ಟ್ರ್ಯಾಕ್ಗಳಲ್ಲಿ 3 ವಿಧ: 1 ಬ್ರಾಡ್ ಗೇಜು, 2 ಮೀಟ್ರ್ ಗೇಜು, 3 ನ್ಯಾರೋ ಗೇಜು. ಮೊದಲು ಮೈಸೂರಿನಲ್ಲಿಯೂ ಮೀಟ್ರ್ ಗೇಜ್ಗಳೇ ಇದ್ದಿದ್ದು. ಈಗ ಎಲ್ಲ ಕಡೆ ಎಲ್ಲವೂ ಬ್ರಾಡ್ ಗೇಜ್ ಆಗಿ ಬದಲಾಗಿದೆ. ಬೆಟ್ಟಗುಡ್ಡಗಳು ಇರುವ ಕಡೆ ಮಾತ್ರ ಇನ್ನೂ ನ್ಯಾರೋ ಗೇಜ್ ಇದೆ. ಬ್ರಾಡ್ ಗೇಜ್ ಅಂದರೆ ಅದರ ಅಳತೆ 1.676 ಮೀಟರ್. ಅದೇ ಮೀಟ್ರ್ ಗೇಜು ಕರೆಕ್ಟಾಗಿ 1 ಮೀಟ್ರ್ ಇರ್ತದೆ. ನ್ಯಾರೋ ಗೇಜು 1 ಮೀಟ್ರ್ಗಿಂತ ಕಮ್ಮಿ ಅಂದರೆ 0.726 ಮೀಟ್ರ್ ಅಗಲ ಇರ್ತದೆ. ಈಗ ನಾನು ಪ್ಲಾಟ್ಫಾರ್ಮ್ ಒಳಗಡೆ ಇದ್ದೇನೆ. ಪ್ಲಾಟ್ಫಾರ್ಮ್ ಒಳಗೆ ಬರಬೇಕು ಅಂದರೆ 10 ರೂಪಾಯಿ ಕೊಟ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಳ್ಬೇಕು. ಇಲ್ಲದಿದ್ರೆ TC ಕೈ ಸಿಗಾಕೊಂಡ್ರೆ ಪೆನಾಲ್ಟಿ ಕಟ್ಟಬೇಕಾಗ್ತದೆ.
ನಾನು ಅಲ್ಲೇ ರೌಂಡ್ ಆಗ್ತಾ ಇರಬೇಕಾದ್ರೆ ಆ ಹೊತ್ತಿಗೆ ಸರಿಯಾಗಿ ಬೋಗಿಗಳನ್ನು ಜೋಡಿಸಿರ್ಬೋದು ಕಂಡುಬರ್ತು. ಅದು ನಮ್ಮಗಳಿಗೆ ವಿಸ್ಮಯ ಅನ್ನಿಸ್ತದೆ. ಜೋಡಿಸುವುದರಲ್ಲೂ ವಿಶೇಷ ಕೌಶಲ್ಯವಿದೆ. ಅದಕ್ಕಾಗಿ ಅವುಗಳಿಗೆ ತರಬೇತಿ ಕೊಟ್ಟಿರ್ತಾರೆ. ನಿಮಗೆ ಹೇಳಿದ್ನಲ್ಲ, ಮುಖ್ಯ ದ್ವಾರದಲ್ಲಿ ತಿಳಿಸಬೇಕಿರುವ ಮಾಹಿತಿ ಒಂದಿದೆ ಎಂದು. ಅದುವೇ ಲೈಫ್ ಈಸ್ ಎ ಜರ್ನಿ. ನೀವು ನೋಡ್ತಾ ಇದ್ದೀರಲ್ಲ ನಿಂತಿರುವ ಗೊಂಬೆಗಳನ್ನು. ಇವು ಲೈಫ್ ಈಸ್ ಎ ಜರ್ನಿ ಕಾನ್ಸೆಪ್ಟ್ನಲ್ಲಿ ಅದ್ಭುತವಾಗಿ ಮಾಡಲಾಗಿರುವ ಮುದ್ದಾದ ಗೊಂಬೆಗಳು. ಒಬ್ಬರು ಕೈಯಲ್ಲಿ ಕ್ಯಾಮ್ರಾ ಹಿಡಿದಿದ್ರೆ ಉಳಿದವರು ಮಗು, ವ್ಯಾನಿಟಿ ಬ್ಯಾಗು, ಸೂಟ್ ಕೇಸು ಮುಂತಾದ ಪ್ರವಾಸಕ್ಕೆ ಪೂರಕವಾದ ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ. ಲೈಫ್ ಈಸ್ ಎ ಜರ್ನಿ ಕಾನ್ಸೆಪ್ಟ್ ಯಾರ್ದು ಅಂದ್ಕೊಂಡಿದ್ದೀರಾ? ಆಶ್ಚರ್ಯ ಆಗ್ಬೋದು. ಅವ್ರು ಯಾರಂದರೆ ಅಯೋಧ್ಯೆಯ ಬಾಲರಾಮನನ್ನು ಕೆತ್ತಿದ್ದ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್. ಅರುಣ್ ಯೋಗಿರಾಜ್ ಅವರು ಹಲವಾರು ಮೂರ್ತಿಗಳನ್ನು ತಮ್ಮ ಕೈಚಳಕದಿಂದ ಸುಂದರವಾಗಿ ಕೆತ್ತಿದ್ದಾರೆ. ನಿಮಗೆ ಮತ್ತೊಂದು ಮಾಹಿತಿ, ಯೋಗಿಯವರು ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲೂ ರಾಮನ ಭಕ್ತ ಹನುಮಂತನ ಮೂರ್ತಿಯನ್ನು ಬಹು ಸುಂದರವಾಗಿ ಕಪ್ಪು ಶಿಲೆಯಲ್ಲಿ ಕೆತ್ತಿದ್ದಾರೆ. ಇದು 31 ಅಡಿ ಎತ್ತರವಿದೆ. ರೈಲ್ವೆ ನಿಲ್ದಾಣದ ಸದ್ದುಗದ್ದಲವನ್ನು ಆಲಿಸುವುದೆಂದರೆ ಒಂಥರ ಖುಷಿ. ಹಾಗಾಗಿ ವಿಡಿಯೋದಲ್ಲಿ ಅದನ್ನೇ ಉಳಿಸ್ಕೊಂಡಿದ್ದೇನೆ. ನಿಲ್ದಾಣ ದಿನದ 24 ಗಂಟೆಯೂ ಎತ್ತರವಾಗಿರ್ತದೆ. ಮಲಗೋದೇ ಇಲ್ಲ. ಪ್ರವಾಸಿಗರು ಬರ್ತಾನೆ ಇರ್ತಾರೆ, ಬಂದವರು ಹೋಗ್ತಾನೆ ಇರ್ತಾರೆ. ಅವರೆಲ್ಲಿ ಬಿಡ್ತಾರೆ ಮಲಗೋಕೆ? ಬದುಕು ಜಟಕಾ ಬಂಡಿ. ಆದರೆ ಏಕೋ ಅವುಗಳನ್ನು ಕೇಳೋರೇ ಇಲ್ಲ. ಬೆರಳೆಣಿಕೆಯಷ್ಟು ಇನ್ನೂ ಇವೆ. ಅವು ಕೂಡ ಯಾವಾಗ ಮಾಯ ಆಗ್ತವೋ ಗೊತ್ತಿಲ್ಲ. ಬದುಕು ಜಟಕಾ ಬಂಡಿನೇ ಯಾಕಾಗಬೇಕು? ಬದುಕು ಉಗಿ ಬಂಡಿನೂ ಆಗ್ಬೋದಲ್ಲ. ನಿತ್ಯವೂ 60,000ಕ್ಕಿಂತ ಹೆಚ್ಚು ಪ್ರಯಾಣಿಕರು ಇಲ್ಲಿ ಓಡಾಡ್ತಾರೆ ಅಂದರೆ ಸುಮ್ಮನೆನಾ? ಆದರೆ ಇರೋ 6 ಟ್ರ್ಯಾಕ್ ಸಾಕಾಗೋದಿಲ್ಲ. ವಿಸ್ತಾರ ಆಗಲೇಬೇಕು. ಯಾವಾಗ ಆಗ್ತದೋ ನೋಡೋಣ. ಇಲ್ಲಿವರೆಗೆ ಮೈಸೂರು ಜಂಕ್ಷನ್ ನಿಲ್ದಾಣವನ್ನು ನೋಡಿದ ನಿಮಗೆಲ್ಲ ಧನ್ಯವಾದಗಳು. ಸಾರಿ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಕನ್ನಡ ಪುಸ್ತಕ ಉಡುಗೊರೆ ಕೊಡ್ತೇನೆ ಅಂದಿದ್ನಲ್ಲ. ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂದರೆ, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ರವರು ಕೆತ್ತಿದ ಶಿಲ್ಪಿಗಳಲ್ಲಿ ಯಾವುದಾದರೂ 4 ಹೆಸರುಗಳನ್ನು ತಿಳಿಸಿ. ಸರಿಯಾದ ಉತ್ತರಕ್ಕೆ ಕನ್ನಡದ ಒಂದು ಪುಸ್ತಕ ನಿಮಗಾಗಿ. ಮರೆಯಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡಿವೆ.
ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್. ಥ್ಯಾಂಕ್ ಯು ವೀಕ್ಷಕರೇ. ನೆಮ್ಮದಿ, ಆರೋಗ್ಯ, ಸಹಬಾಳ್ವೆ ನಿಮ್ಮದಾಗಲಿ.